ಕುಕಿಂಗ್ ಚಾನಲ್ಗೆ ಸ್ವಾಗತ. ನೀಲಮ್ಮಾಸ್ ದಿ ಯಾಮಿ ಕಿಚನ್. ಇವತ್ತು ಉಳಿದಿರೋ ಇಡ್ಲಿ ಹಿಟ್ಟಿನಲ್ಲಿ ಢೋಕ್ಳ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ, 1 ಕಪ್ ಉಳಿದಿರೋ ಇಡ್ಲಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು, ಇಂಗು, ಸಾಸಿವೆ, ಅರಿಶಿನ ಪುಡಿ, ಉಪ್ಪು, ಬಿಳಿ ಎಳ್ಳು, ಕೆಂಪು ಪುಡಿ, ಕರಿಬೇವು, ಕೊತ್ತಂಬರಿ. 1 ಬೌಲ್ಗೆ ಉಳಿದಿರೋ ಇಡ್ಲಿ ಹಿಟ್ಟು ಹಾಕ್ಕೋಬೇಕು. ಮತ್ತು 1 ಕಪ್ಪು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಂತ ಹಾಕ್ಕೊಳ್ಳಿ. ಸ್ವಲ್ಪ ಸೋಡಾ, 1 ಚಿಟಿಕೆ ಅರಿಶಿನ ಪುಡಿ ಹಾಕಿ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಈ ರೀತಿ ಬ್ಯಾಟರ್ ಆಗಬೇಕು. ಬಹಳ ಗಟ್ಟಿನೂ ಆಗಬಾರ್ದು, ಬಹಳ ತಿಳಿನೂ ಆಗಬಾರ್ದು. 1 ಬೌಲ್ಗೆ 1 ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಕಡೆ ಸವರಬೇಕು. ಅಂದರೆ ಎಣ್ಣೆ ಹಚ್ಚೋದ್ರಿಂದ ಕೆಳಗಡೆ ಹತ್ಕೊಳ್ಳಲ್ಲ. ಎಣ್ಣೆ ಹಚ್ಚಿ ಅದನ್ನು ಬ್ಯಾಟ್ರಿ ಇದರಲ್ಲಿ ಹಾಕ್ಕೋಬೇಕು. ಹಿಟ್ಟು ಹಾಕ್ಕೊಂಡು ಇಡ್ಲಿ ಕುಕ್ಕರ್ನಲ್ಲಿ ಇಟ್ಕೋಬೇಕು. 10 ನಿಮಿಷ ಇಡಬೇಕು. ಹೀಗೆ ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು, ಬಿಳಿ ಎಳ್ಳು, ಇಂಗು ಹಾಕಿ ಚಟಪಟ ಅನ್ನೋವರೆಗೂ 1-2 ನಿಮಿಷ ಗ್ಯಾಸ್ ಹಚ್ಚಬೇಕು. ಚಟಪಟ ಅಂದಮೇಲೆ ತೆಗಿಬೇಕು. ಆಮೇಲೆ ಕಡೆ ಢೋಕ್ಳ ರೆಡಿಯಾಗಿದೆ, ಅದನ್ನು ತೆಗಿಬೇಕು ಹೊರಗಡೆ. ಅದ್ರ ಮೇಲೆ ಸ್ವಲ್ಪ ಕೆಂಪು ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಒಗ್ಗರಣೆ ಹಾಕಿರೋದು ಹಾಕ್ಕೋಬೇಕು. ಒಗ್ಗರಣೆ ಹಾಕಿರೋದೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಹಾಕಿ ಕಟ್ ಮಾಡ್ಕೋಬೇಕು. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಸಾಫ್ಟಾಗಿರೋ ಢೋಕ್ಳ ರೆಡಿಯಾಗಿದೆ. ಸಾಫ್ಟಾಗಿದೆ ಢೋಕ್ಳ ಎಲ್ಲ. ಢೋಕ್ಳ ಕೊಬ್ಬರಿ ಚಟ್ನಿ ಜೊತೆ